ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ನಯನ ಯುಗದಿಂ ಜಗವ ಪೊರೆದು ನಿಟಿಲಾಕ್ಷಿಯಿಂ ಲಯವಡಿಸುವುದದೇನು ಶಿವಯೋಗ ಲೀಲೆ ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿಹುದದೇನು ಮಂಕುತಿಮ್ಮ. 613ನೇ ಕಗ್ಗ ಇದು. ತುಂಬ ಚೆನ್ನಾಗಿರುವ ಕಗ್ಗ. ನಯನ ಯುಗದಿಂ ಜಗವ ಪೊರೆದು, ತನ್ನೆರಡು ಕಣ್ಣುಗಳಿಂದ ಜಗತ್ತನ್ನ ಪೊರೆದು ಅಂದ್ರೆ ಕಾಪಾಡಿ, ನಿಟಿಲಾಕ್ಷಿಯಿಂ ಲಯವಡಿಸುವುದದೇನು ಶಿವಯೋಗ ಲೀಲೆ, ಎರಡು ಕಣ್ಣಿಂದ ಜಗವನ್ನೆಲ್ಲ ಕಾಪಾಡಿ, ನಿಟಿಲಾಕ್ಷಿ ಅಂದ್ರೆ ಹಣೆಯ ಮೇಲಿರುವ ಕಣ್ಣಿಂದ, ನಿಟಿಲಾಕ್ಷಿಯಿಂದ ಲಯವಡಿಸುವುದದೇನು, ಲಯಕ್ಕೆ ಅದನ್ನ ಮುಗಿಸ್ತಾ ಬರುವಂಥದ್ದು ಅದೆಂಥ ಶಿವಯೋಗ ಲೀಲೆ. ಎರಡು ಕಣ್ಣುಗಳಿಂದ ಕಾಪಾಡ್ತಾನೆ ಶಿವ, ಹಣೆಯ ಕಣ್ಣಿಂದ ಲಯ ಅಂದ್ರೆ ಮುಗಿಸ್ತಾ ಬರ್ತಾನೆ. ಎಂಥ ವಿಶೇಷ ಅದು, ಅದೆಂಥ ಶಿವಯೋಗ ಲೀಲೆ. ಜಯಿಸಿ ಮದನನ, ಮೊದಲು ಕಾಮವನ್ನ ಜಯಿಸಿ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿರುವುದು, ಅನಂತರ ಪಾರ್ವತಿಯನ್ನ ತನ್ನೊಳಗೆ ತಗೊಂಡಂತೆ. ಫಸ್ಟು ಕಾಮವನ್ನ ಜಯಿಸಿ ನಂತರ ತನ್ನೊಳಗೆ ಉಮೆಯನ್ನ ಪಡ್ಕೊಂಡ. ಅದೆಂಥದ್ದು ಅಂತ ಆಶ್ಚರ್ಯ ಪಡ್ತಾರೆ, ಬೆರಗು ಪಡ್ತಾರೆ ಈ ಕಗ್ಗದಲ್ಲಿ DVG ಅವರು. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಎಲ್ಲವೂ ಇದೆ, ಆದರೆ ಅದೆಲ್ಲವೂ ಒಂದು ಮಾಡರೇಷನ್ನಲ್ಲಿದ್ದಾಗ ಮಾತ್ರ ಅದಕ್ಕೆ ಅರ್ಥ, ಅದಕ್ಕೆ ಒಂದು ತೂಕ, ಬೆಲೆ ಎಲ್ಲವೂ ಬರುತ್ತೆ. ಜಗವನ್ನ ಪೊರೆಯೋ ಅಂತಹ ಕಣ್ಣುಗಳೇ ಅಲ್ಲೇ ಅದೇ ಮುಖದಿಂದನೇ ಲಯವಾಗುವಂತಹ ಶಿವಯೋಗ ಲೀಲೆಯೂ ಇಲ್ಲಿದೆ. ಅದೇ ಕೊನೆಗೊಳ್ಳುತ್ತೆ. ಯಾವುದು ನಾವು ಅತಿಯಾಗಿ ಮಾಡ್ತಾ ಹೋಗ್ತೀವಿ, ಯಾವುದನ್ನ ತುಂಬ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಆಗ ನಮಗೆ ಸಮಸ್ಯೆ ಶುರುವಾಗ್ತಾ ಹೋಗುತ್ತೆ. ಯಾವಾಗ ಕಾಮವನ್ನು ಗೆದ್ದು ನಾವು ಏನೋ ಒಂದನ್ನ ಒಳಗೊಳ್ತೀವಿ, ಯಾವುದೋ ಒಂದು ಹೊಸ ಹವ್ಯಾಸ ಮಾಡ್ಕೋತೀವಿ, ಹೊಸ ಅಭ್ಯಾಸ ಮಾಡ್ಕೊಳ್ತೀವಿ, ಹೊಸದೊಂದು ಏನನ್ನೋ ಶುರು ಮಾಡ್ತೀವಿ, ಯಾವಾಗ ನಾವು ಅದರ ಮೇಲೆ ಕಂಟ್ರೋಲ್ ಇಟ್ಕೊಂಡಿರ್ತೀವಿ, ಎಲ್ಲಿಯವರೆಗೆ ನಾವು ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತೀವಿ ಅಲ್ಲಿಯವರೆಗೆ ಎಲ್ಲವೂ ಸುಂದರವಾಗಿರುತ್ತೆ. ಯಾವಾಗ ನಾವು ಅದನ್ನ ನಮ್ಮ ಮೇಲೆ ಕಂಟ್ರೋಲ್ ಮಾಡೋಕ್ಕೆ ಬಿಡ್ತೀವಿ ಅಲ್ಲಿಂದ ಸಮಸ್ಯೆ ಪ್ರಾರಂಭವಾಗುತ್ತೆ. ಆದ್ದರಿಂದ ಮೊದಲು ನಾವು ಮಾಡಬೇಕಾಗಿರುವುದು ಕಾಮನನ್ನ ಗೆಲ್ಲುವುದು, ನಂತರ ಉಮೆಯನ್ನ ನಮ್ಮೊಳಗೆ ಅನ್ವಯಿಸಿಕೊಳ್ಳುವುದು. ಈ ಆರ್ಡರ್ನ ನಾವು ಯಾವತ್ತೂ ಮರಿಬಾರ್ದು. ಈಗ ಎಲ್ಲರೂ ತಗೊಳ್ಳುವಂಥ ಒಂದು ಕಾಮನ್ ಉದಾಹರಣೆನೇ ತಗೋಬೇಕು ಅಂತ ಅಂದರೆ, ಎಲ್ಲಿಯವರೆಗೂ ನನಗೆ ಬೇಕಾದಾಗ ನಾನು ಫೋನನ್ನು ಬಳಸ್ತೀನಿ, ಮೊಬೈಲನ್ನು ಬಳಸ್ತೀನಿ ಅಥವಾ ಇಂಟರ್ನೆಟ್ನ ಬಳಸ್ತೀನಿ ಅಂತ ಅಂದ್ಕೊಳ್ತೀನಿ, ಅಲ್ಲಿಯವರೆಗೆ ಅದು ನನ್ನ ಪಾಲಿಗೆ ವರ. ನನಗೆ ಏನು ಬೇಕು, ಯಾವ ಇನ್ಫಾರ್ಮೇಷನ್ ಬೇಕು ನನಗಲ್ಲಿ ಸಿಗುತ್ತೆ, ನನಗೆ ಬೇಕಾದ ಕೆಲಸಗಳನ್ನು ಅರ್ಧಕ್ಕರ್ಧ ಅದು ಮಾಡಿಕೊಡುತ್ತೆ, ನನ್ನ ಪಾಲಿಗೆ ಅದು ವರವೇ ಸೈ. ಆದರೆ ಯಾವಾಗ ನಾನು ನನ್ನ ಕಂಟ್ರೋಲ್ ತಪ್ತೀನಿ ಅಂದರೆ ಅದು ನನ್ನನ್ನು ಟೇಕ್ ಓವರ್ ಮಾಡೋಕ್ಕೆ ಬಿಡ್ತೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ನೋಡೋಣ ಅಂತ ಅನಿಸುತ್ತೆ, ಫುಲ್ ಟೈಮ್ ನಾನು ಅದನ್ನು ಸ್ಕ್ರೋಲ್ ಮಾಡ್ತಾ ಇರೋಣ ಅಂತ ಅನಿಸುತ್ತೆ, ಅಡುಗೆ ತಿಂಡಿ ಇನ್ನೇನೋ ನಮ್ಮ ಕೆಲಸಗಳನ್ನು ಬಿಟ್ಟು ಅದನ್ನು ಮುಂದಕ್ಕೊತ್ತಿ ಅಥವಾ ನಮ್ಮ ಕರ್ತವ್ಯಗಳನ್ನು ಮರೆತು ಕಾಂಪ್ರಮೈಸ್ ಮಾಡಿಕೊಂಡು ಫೋನ್ ನೋಡೋಣ ಅಂತ ಅನಿಸುತ್ತೆ. ಆಗ ನಾವು ಮದನನ್ನು ಜಯಿಸದೆ ಉಮೆಯನ್ನು ನಮ್ಮೊಳಗೆ ಅನ್ವಯಿಸ್ಕೊಂಡ ಹಾಗಾಯಿತು. ನಮಗೆ ವರವಾಗಬಹುದಾಗಿದ್ದ ಏನೋ ಒಂದನ್ನು ಶಾಪವಾಗಿ ಕನ್ವರ್ಟ್ ಮಾಡ್ಕೊಂಡ ಹಾಗಾಯಿತು. ಎಲ್ಲಿಯವರೆಗೆ ನಾವು ಮದನನ್ನು ಜಯಿಸೋದಿಲ್ಲ, ಕಾಮನನ್ನು ಜಯಿಸೋದಿಲ್ಲ, ಅಲ್ಲಿಯವರೆಗೆ ಯಾವುದೋ ಒಂದನ್ನು ನಮ್ಮೊಳಗೆ ಅನ್ವಯಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಏನು ಜಗವನ್ನು ಪೊರೆಯೋದು ಒಂದಿದೆ, ಅದೇನೇ ಲಯಗೊಳಿಸುವುದು ಅದೇನೇ ಅನ್ನೋದರ ಅರಿವು ನಮಗಿದ್ರೆ ನಾವು ಅದನ್ನು ಲಯಗೊಳಿಸಿಕೊಳ್ಳಕ್ಕೆ ಬಿಡ್ತೀವೋ ಅಥವಾ ಪೊರೆಯೋದಕ್ಕೆ ಕಾಣ್ತೀವೋ ಅಂತ ಅರ್ಥ ಮಾಡ್ಕೊಳ್ಬಹುದು. ಅದು ಇವತ್ತಿನ ಸೋಷಿಯಲ್ ಮೀಡಿಯಾ ಇರಬಹುದು, ಮೊಬೈಲ್ ಆಗಿರಬಹುದು, TV ಆಗಿರಬಹುದು, ಸಿಗರೇಟ್ ಆಗಿರಬಹುದು, ಆಲ್ಕೋಹಾಲ್ ಆಗಿರಬಹುದು, ಇನ್ನು ಏನೇ ಆಗಿರಬಹುದು. ಎಲ್ಲಿಯವರೆಗೆ ನನ್ನ ಹತ್ರ ಕಂಟ್ರೋಲ್ ಇದೆ, ನಾನು ಕಾಮನನ್ನು ಜಯಿಸಿ ಆಮೇಲೆ ಅದನ್ನು ಅನ್ವಯಿಸ್ಕೋತೀನಿ ಅಂತ ನಾವು ನಿರ್ಧಾರ ಮಾಡ್ತೀವಿ, ಅಲ್ಲಿಯವರೆಗೆ ಎಲ್ಲವೂ ವರವೇ. ಯಾವಾಗ ನಮ್ಮ ಕೈ ಮೀರಿ ಹೋಗುತ್ತೆ ಆಗ ಅದು ಶಾಪವಾಗ್ತಾ ಹೋಗುತ್ತೆ. ಅಣ್ಣನ ನೆನಪಿನಲ್ಲಿ ತೇಜಸ್ವಿ ಅವರು ಬರೀತಾರೆ, ಈ ಕೈಯಲ್ಲಿ ಆಯುಧಗಳಿದ್ರೆ ಅದಕ್ಕೆ ಎಂಥ ಕಂಟ್ರೋಲ್ ಬೇಕು. ಈ ನ್ಯೂಕ್ಲಿಯರ್ ಪವರ್ ಬಾಂಬ್ಗಳನ್ನೆಲ್ಲ ಇಟ್ಕೊಂಡಿರೋ ದೇಶಗಳು, ಅದನ್ನು ಪ್ರಯೋಗಿಸದೆ ಇಟ್ಕೊಂಡಿರೋ ದೇಶಗಳು ನನಗೆ ಅರಿಷಡ್ವರ್ಗಗಳನ್ನು ಗೆದ್ದವ್ರು ಹಾಗೆ ಕಾಣಿಸ್ತಾರೆ ಅಂತ. ಯಾಕೆಂದ್ರೆ ಅವ್ರ ಕೈಲಿ ಒಂದು ಚಾರ್ಟರ್ ಬಿಲ್ ಬಂದ್ಬಿಟ್ಟಿರುತ್ತೆ, ಆ ಚಾರ್ಟರ್ ಬಿಲ್ ಬಂದ ಮೇಲೆ ಅದು ಯಾವುದಕ್ಕಾರು ಕಲ್ಲೊಡಿಯೋಣ ಅಂತ ಅನ್ನಿಸ್ತಾನೆ ಇರುತ್ತೆ ಅಂತ. ನನ್ನ ಕೈಯಲ್ಲಿ ಚಾರ್ಟರ್ ಬಿಲ್ ಇದೆ, ಆದರೂ ನಾನು ಯಾವುದಕ್ಕೂ ಕಲ್ಲು ಹೊಡೆಯಲ್ಲ, ಅಗತ್ಯ ಬಿದ್ದಾಗ ಮಾತ್ರ ಅದನ್ನು ಬಳಸ್ತೀನಿ ಅಂದ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಬರಬೇಕು.
ಯಾವಾಗ ಆ ಕಾಮನನ್ನು ಕೊಲ್ತೀವಿ ಆಗ ನಾವು ಏನು ಬೇಕೋ ಅದನ್ನು ನಮ್ಮೊಳಗೆ ನಾವು ಅನ್ವಯಿಸ್ಕೋಬಹುದು. ಇಲ್ಲದಿದ್ದರೆ ಯಾವುದು ನಮ್ಮನ್ನು ಪೊರೆಯಬಹುದು, ಯಾವುದು ನಮ್ಮನ್ನು ಕಾಪಾಡಬಹುದು, ಅದೇ ನಮ್ಮನ್ನು ಲಯವಡಿಸುತ್ತಾ ಅಂದರೆ ಮುಗಿಸ್ತಾ ಹೋಗುತ್ತೆ. ನಮ್ಮ ಪ್ರೊಡಕ್ಟಿವಿಟಿ ಇರ್ಬೋದು, ನಮ್ಮ ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ನಮ್ಮ ಮೋಸ್ಟ್ ಪ್ರೊಡಕ್ಟಿವ್ ಟೈಮನ್ನಿರಬಹುದು, ಅದು ಅಲ್ಲಿ ಕಡಿಮೆಗೊಳಿಸ್ತಾ ಹೋಗುತ್ತೆ. ಆದ್ದರಿಂದ ಪೊರೆವ 2 ನಯನಗಳನ್ನು ಗಮನದಲ್ಲಿಟ್ಕೊಳ್ಳೋಣ. ಅದೇ ನಯನಗಳ ಮೇಲೆ, ಅದೇ ಹಣೆಯಲ್ಲೇ ನಿಟಿಲಾಕ್ಷಿ ಇದೆ, ಅದು ಲಯವಡಿಸ್ತಾ ಹೋಗುತ್ತೆ ಅನ್ನೋದನ್ನು ಜಾಗೃತ ಅರಿವಿನಲ್ಲಿ ಇಟ್ಕೊಂಡ್ರೆ ನಮ್ಮ ಸುತ್ತ ಇರುವುದೆಲ್ಲ, ನಮಗೆ ದೊರಕಿರುವುದೆಲ್ಲ ಸವಲತ್ತು ಸೌಲಭ್ಯವಾಗಿ ನಮಗೆ ವರವಾಗಿಯೇ ದೊರಕುತ್ತೆ. ಅದು ನಮ್ಮ ನೆನಪಿನಲ್ಲಿದ್ದರೆ ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.